ದೇವತೆ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಟೆಕ್ನಾಲಜಿ ಐತಿಹಾಸಿಕ ಸ್ಥಳ. ಒಪ್ಪಲಿಂಗ ದಿವಸನ ಅವು ಬೇರೆ ಬಿಟ್ಟಿರ್ತಾವ. ಸರ್ ಇಲ್ಲಿ ಗೈಡೆನ್ಸ್ ಸರ್ ನೀವು. ಇದು ಆದಿಶೇಷ, ಅವಕ್ಕೆಲ್ಲ ಸಾಟಿನೇ ಇಲ್ಲ. ಶಿವಾನಂದಿ, ಜೈ ವಿರೂಪಾಕ್ಷ. ಅಶೋಕನ ಶಿಲಾಶಾಸನ. ಯಾವ್ದೋ ಗೌರ್ಮೆಂಟ್ ಸ್ಕೂಲ್ ಅದೊಂದು ಯಾವ್ದೋ ಪ್ರೈವೇಟ್ ಸ್ಕೂಲ್ ಬಂದಾರ. ಹಂಗಾಗಿ ಎಳ್ಳೀರು ಕುಡಿಯತ್ತೀವಿ. ಶಿರಡಿ ಸಾಯಿ ಬಾಬಾ ಕಿ ಜೈ. ಡೊರಾಡೋ. ಹಾಯ್ ಹಲೋ ಎಲ್ಲ ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ. ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರ ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯ ದೇವತೆ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಯಾರಂತಾಗಲೇ ಗೊತ್ತಾಗಿರ್ಬೇಕು ನಿಮ್ಗ. ಶ್ರೀ 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 ಬನಶಂಕರಿ ದೇವಿ, ಬಾದಾಮಿ ಬನಶಂಕರಿ ದೇವಿ ಅಂತ. ಬಾದಾಮಿ ಬನಶಂಕರಿ ಜಾತ್ರೆಗೆ ನಾವು ಹೊಂಟಿವಿ. ಆಂದಿವೆ ಒಳಗ ಇಲ್ಲಿ ಪಟ್ಟದಕಲ್ಲು ನಿಮ್ಗೆಲ್ಲ ಗೊತ್ತಿರ್ಬೇಕು. ಎಲ್ಲಾರು ದಾರಿ ಒಳಗ್ ಹೊಂಟಿದ್ವಿ. ಇದೊಂದ್ ಹಂಗ ವಿಡಿಯೋ ಮಾಡ್ಬೇಕಂತ ಮಾಡಾಕತ್ತೀವಿ. ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮ್ಗೆ. ಇಲ್ಲಿ ಇಲ್ಲಿನ ನೆಕ್ಸ್ಟ್ ದೇವಾಲಯ ಯಾವ್ದಂತ ಹೇಳಿದ್ರಿ, ಇಲ್ಲಿ ಈಗ ಕಾಡು ಸಿದ್ದೇಶ್ವರ ಅದ ದೇವಾಲಯ ನೋಡ್ತಿರ್ಬೋದು. ಇಲ್ಲಿ ಕಾಣುತ್ತಿದ್ವಿ ಲಿಂಗು ಕಾಣ್ತಿರ್ಬೋದು ಎಲ್ಲರಿಗೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡಿ. ಟೆಕ್ನಾಲಜಿ ಇಲ್ಲೆಲ್ಲ ಪ್ರವಾಸಿಗರು ಬಂದಿರ್ಬೋದು ನೋಡ್ರಿ. ಅಷ್ಟು ಜನ ಬಂದಾರ. ಇಲ್ಲಿ ಐತಿಹಾಸಿಕ ಸ್ಥಳ. ಇಲ್ಲಿ ಹಳೆ ಕಾಲದಾಗ ಇರ್ತಕ್ಕಂಥದ್ದು ಬಹಳ ದೇವಾಲಯಗಳದವ. ಇವು ಸುಮಾರು ನಮ್ಮ ಬಾದಾಮಿ ಚಾಲುಕ್ಯರು ಆಳ್ತಿರ್ತಕ್ಕಂಥ ಟೈಮಲ್ಲಿ ನಿರ್ಮಾಣವಾಗಿರ್ತಕ್ಕಂಥವೆಲ್ಲವು ಬಹಳ ವಯಸ್ಸಾಗಿವು ಆಲ್ರೆಡಿ ಇವಕ್ಕ. ಆದ್ರೂ ಯಾವ ರೀತಿ ಅವಾಗಿಂದ ಟೆಕ್ನಾಲಜಿ ಹೆಂಗ್ ಬೆಳೆಸಿ ಹೆಂಗ್ ಕಟ್ಟಾರ ಅವಕ್ಕೆಲ್ಲ ಸಾಟಿನೇ ಇಲ್ಲ. ನೋಡ್ರಿ ಇದು ಹೆಂಗ್ ಕಟ್ಟಾರ ನೋಡ್ರಿ. ಈಗಿನ ಸಿಮೆಂಟ್ನ ಹಾಕಿದ್ದೆಲ್ಲ ಹೊಡೆದಕ್ಕ. ಇಲ್ಲೊಂದ್ ಐತ್ ನೋಡ್ರಿ ನಂದಿ. ಆದ್ರೆ ಅದ್ರ ಗತ್ತ ಹೆಂಗ್ ಐತ್ ನೋಡ್ರಿ ಮುಂದೆ. ಇಲ್ಲಂತಂದ್ರೆ ನಾವ ಕ್ರಿಯೇಟ್ ಮಾಡ್ಬೋದು ಅದನ್ನ. ಇವೆಲ್ಲ ಸರಿ ಸಾಟಿನೇ ಇಲ್ಲ. ಇವು ಸುಡುಗಾಡ್ ಸಿಮೆಂಟ್ ಹಾಕಿ ಮಾಡಿದ್ರೆ ಒಪ್ಪಲಿಂಗ ದಿವಸನ ಅವು ಬೇರೆ ಬಿಟ್ಟಿರ್ತಾವ. ಅವ್ರ ಬಗ್ಗೆ ನಾ ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರ್ತೈತಿ. ಇಲ್ಲಿ ಒಂದು ವಿಜಯ ಸ್ತಂಭ, ಒಂದು ಶಿಲಾಶಾಸನ ಐತಿ, ತೋರಿಸ್ತಾರೆ. ಇದ್ರ ಗೈಡ್ ಅದರಲ್ಲಿ ಗೈಡ್ ನೋಡಿ. ಇಂಗ್ಲಿಷ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿ ಮಾತಾಡ. ವಿರೂಪಾಕ್ಷ ದೇವಾಲಯ ಅಲ್ಲಿ ಮುಂದೈತಿ ನೋಡೋಣಲ್ಲೇ. ಅಲ್ಲಿ ಒಳಗ ಒಂದು ನಂದಿ, ಇನ್ನೂ ಮಸ್ತ್ ಒಂದು ನಂದಿ ಐತಿ. ಅದನ್ನ ತೋರಿಸ್ತೀನಿ ನಿಮ್ಗೆ. ಆಗಲೇ ಏನ್ ಹೇಳಿದೆ ಅಂತ ಒಂದು ಶಿಲಾಶಾಸನ ಐತಿ ಅಂತ ಹೇಳಿದ್ವಿ ನಿಮ್ಗಲ್ಲೇ. ಇಲ್ಲೇ ಐತಿ ನೋಡಿ ಶಿಲಾಶಾಸನ ನೋಡ್ರಿ. ಅಶೋಕನ ಶಿಲಾಶಾಸನ ನೋಡ್ರಿ. ಅದ್ರ ಬಗ್ಗೆ ತಿಳ್ಕೊಳಕ ಇಲ್ಲಿ QR ಕೋಡ್ ಕೊಟ್ರ ಎಲ್ಲಾರು. ನನಗೆ ಕೆಲವೊಂದಿಷ್ಟು ಅಷ್ಟ ಗೊತ್ತೈತಿ, ಹಂಗಾಗಿ ಸ್ವಲ್ಪ ನಾ ಎಕ್ಸ್ಪ್ಲೇನ್ ಮಾಡತ್ತೀನಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಬೇಕಂದ್ರೆ QR ಕೋಡ್ ಸ್ಕ್ಯಾನ್ ಮಾಡ್ರಿ. ಅಯ್ಯಪ್ಪ ನೋಡಿ, ಹಿಂಗ್ ಎಡವೈತಿ ನೋಡ್ರಿ. ಪೂರ ಗೊತ್ತಿದ್ರೆ ಎಡವಂಗಿಲ್ಲ. ಇದು ವಿರೂಪಾಕ್ಷ ದೇವಾಲಯ. ಅದ್ರ ಬಗ್ಗೆ ಇದ್ರ ಗೈಡ್ ಎಕ್ಸ್ಪ್ಲೇನ್ ಮಾಡತ್ತಾರ. ಇಲ್ಲೊಬ್ರಕ್ಕಿಂತ ಕೇಳತ್ತಾರ. ಏನ್ ಸರ್ ಇಲ್ಲಿ ಗೈಡ್ ಏನ್ ಸರ್ ನೀವು? ಶಿವಾನಂದಿ, ಒಂದೇ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಶಿವಾನಂದಿ ನೋಡ್ರಿ. ಅಪೋಸಿಟ್ ಯಾರಾದ್ರೂ ಇರ್ತ ನಿಮ್ಗೆ ಗೊತ್ತಿರ್ಬೋದು. ಈಶ್ವರ, ಈಶ್ವರ ವಿರೂಪಾಕ್ಷ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಆದಿಶೇಷ ಮ್ಯಾಲ್ಗ ಮಲ್ಕೊಂಡಿರೋದು ಗೊತ್ತಿರ್ಬೋದು. ಯಾಕಂದ್ರ ಇದು ಆದಿಶೇಷ.
ಹಾವಿನ ಮೇಲೆ ಮಲ್ಕೊಂಡ ನೋಡ್ರಿ ಕಾಣುತ್ತೆ ಅಷ್ಟ್ರಿ. ಇದು ವಿರೂಪಾಕ್ಷ ಗುಡಿಯ ಹೊರಾಂಗಣ ವಿನ್ಯಾಸ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡ್ರಿ ಅವಾಗಿನ ಶಿಲ್ಪಿಗಳು. ಜೈ ವಿರೂಪಾಕ್ಷ. ಇದು ಗಳಗನಾಥ ದೇವಾಲಯ. ನಮ್ಗ ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ನಮ್ಗ ಗೊತ್ತಿಲ್ಲ, ಬಾಳ ನೋಡ್ಬೋದು ಅಷ್ಟೇ. ಇನ್ನೊಂದಿಷ್ಟು ವಿಚಾರಗಳು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಗೈಡ್ ಬಗ್ಗೆ ಮತ್ತೆ ಇದು QR ಕೋಡ್ ಕೊಟ್ರೆ ಅದ್ರ ಬಗ್ಗೆ ಫಾರಿನರ್ಸ್ ಬಂದಾರ ನಮ್ಮ ಸಂಸ್ಕೃತಿ ಇದ್ರ ಬಗ್ಗೆ ತಿಳ್ಕೊಳಕ. ಅವ್ರು ಎಲ್ಲಾರ ಗೊತ್ತಿಲ್ಲ, ನಾವು ಬೆಳಾರ ಯಾರು ಬಂದ್ರೆ ಅಮೇರಿಕನ್ಸ್ ಅನ್ಕೊಂಡ್ಬಿಡ್ತೀವಿ. ಸರಿ ಎಲ್ಲಾರು ಏನ್ ಮಾಡತ್ತಾರ ಅವ್ರು ನಾಚ್ಕೊಂಡು ಹಂಗ ಹೊಂಟ್ರ ಹೊಸರು. ಒನ್ ಡೇ ಪಿಕ್ನಿಕ್ ಅಂತೇಳಿ ಸ್ಕೂಲ್ ಹುಡ್ರಿಗೆ ಎಲ್ಲರಿಗೂ ಕರ್ಕೊಂಡ್ ಬಂದಾಗ ಸಾಲ್ ಕೊಟ್ಟು ಹೊಂಟ್ರಿ. ಗೌರ್ಮೆಂಟ್ ಸ್ಕೂಲ್ ಅದೊಂದು ಯಾವ್ದೋ ಪ್ರೈವೇಟ್ ಸ್ಕೂಲ್ ಬಂದಾರ ಅಂದ್ರೆ ಏನೇ ಇರ್ಲಿ ಒಟ್ಟು ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ತಿಳ್ಕೊಳಕ್ ಬಂದಾರ. ಅದು ನಮ್ಮ ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಇಷ್ಟತನ ಎಲ್ಲ ಅಡ್ಡಾಡಿ ಪಟ್ಟದಕ್ಕೆಲ್ಲ ನೋಡ್ಕಟ ಇಬ್ರು ಅಡ್ಡಾಡಿ ಫುಲ್ ಏಟ್ ಆಗೈತಿ. ಈಗ ಇಷ್ಟಕ್ಕಾಗಿ ಸುಸ್ತ ಆಗ್ಬಿಡ್ತಿ ಈಗ. ಹಂಗಾಗಿ ಎಳ್ನೀರ್ ಕುಡಿಯತಿ. ಅಕ್ಕನ ಕಟ್ ಕೊಟ್ಲಿಲ್ಲ ಏನ್ ಹೇಳ್ತಾನ ಆಕಾಶ? ಸದ್ಯಕ್ಕ ಎಳ್ನೀರ್ ಕುಡಿಯಾಕ ಕುಂತೀವಿ. ಎಳ್ನೀರ್ ಮುಂದ್ ಮಾತಾಡ್ತಿ. ಪಟ್ಟದ ಕಲ್ಲ ಮುಗಿಸಿದ್ವಿ. ಪಟ್ಟದ ಇಲ್ಲ, ಪಟ್ಟದ ಕಲ್ಲ ಎಲ್ಲಿದೆ? ಸಾಯಿಬಾಬಾ ಮಂದಿರ. ಸಾಯಿಬಾಬಾ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಕಿ ಜೈ. ಸಾಯಿಬಾಬಾ ಅವರ ಒಂದೊಂದು ಪವಾಡಗಳು